ನಮಸ್ಕಾರ ರೀ ನಮ್ಮ ಉತ್ತರ ಕನ್ನಡ ಮಂದಿಗೆ ಮತ್ತು ನಮ್ಮ ದೇಶದ ಜನತೆಗೆ. ಬರ್ರಿ ಇವತ್ತು ನಾನು ನಿಮಗೆ ಮೀನು ಸಾಂಬಾರು ಮಾಡೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತೀನಿ ರೀ. ಇದು ಪಾರಮ್ ಅಥವಾ ಕೆರೆ ಮೀನು ಅಂಥೇಳಿ ನಾವು ಸಾಂಬಾರು ಮಾಡ್ತೀವಿ. ಸೊ ಅವಕ್ಕೆಲ್ಲ ಏನೇನು ಬೇಕು ಅಂಥೇಳಿ ನೋಡ್ಕೊಂಬರೋಣ. ಇಲ್ಲಿ 1 kg ಆಗುವಷ್ಟು ನಾನಿಲ್ಲಿ ಮೀನನ್ನು ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಶುಂಠಿ, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಸಾಂಬಾರು ಕಾಳು, ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅಡುಗೆ ಮಾಡೋದಕ್ಕೆ ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಬರೀ ಈಗ ಏನಂತೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೇ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಸೊ ಕೊಬ್ಬರಿ ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಗಂಧ ಯಾವ ಥರ ಸಣ್ಣಕ್ಕಿರುತ್ತೋ ಆ ಥರ ನೀವು ಕೊಬ್ಬರಿನ ಸಣ್ಣಕ್ಕೆ ನೀವು ರುಬ್ಕೋಬೇಕಾಗತ್ತೆ. ಸೊ ಎಷ್ಟು ಸಣ್ಣದಾಗಿ ರುಬ್ಕೋತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರಿಗೆ. ಸೊ ಅದಕ್ಕೋಸ್ಕರ ನೋಡ್ತಿದ್ದೀರಲ್ಲ ನಾನು ಯಾವ ಥರ ಇದನ್ನು ರುಬ್ಕೊಂಡಿದ್ದೀನಿ ಅಂಥೇಳಿ. ಈ ಥರ ನೀವು ರುಬ್ಕೋಬೇಕಾಗತ್ತೆ. ಸೊ ರುಬ್ಕೊಂಡಿದ್ದು ಆದಮೇಲೆ ನೀವು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ನಾನೀಗ ಸ್ವಲ್ಪ ಟೊಮೆಟೊ, ಈರುಳ್ಳಿ, ಮತ್ತು ಸಾಂಬಾರು ಕಾಳು ಪುಡಿ, ಸಾಂಬಾರು ಕಾಳು ಇವೆಲ್ಲ ಏನು ತೊಗೊಂಡಿದ್ನಲ್ಲ ಮಸಾಲೆ ಐಟಮ್ಸ್ ಎಲ್ಲ ನಾನು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ಬಿಡ್ತೀನಿ ರೀ. ಸೊ ನೋಡ್ತಿದ್ರಲ್ಲ, ನಾನು ಎಲ್ಲನೂ ಒಂದೇ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ನೀವು ರುಬ್ಕೊಂಡ್ರಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ತೋರಿಸ್ತಾ ಇದ್ದೀನ, ಈ ಥರ ನುಣ್ಣಕ್ಕೆ ರುಬ್ಕೋಬೇಕು. ಹಾಗೆಯೇ ನೀವು ಅದೇ ಮಿಕ್ಸಿ ಜಾರ್ಗೆ ಅದೇ ಮಸಾಲೆಗೆ ನೀವು ಖಾರ ಪುಡಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ಖಾರ ಪುಡಿ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಗೇ ಹಾಕೋದ್ರಿಂದ ಅದು ಕೊಬ್ಬರಿ ಬೆಳ್ಳಗಿರುತ್ತಲ್ಲ, ಸೊ ಕಲರಾಗಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನೀವು ಎಷ್ಟೇ ಖಾರದ ಪುಡಿ ಹಾಕಿದ್ರೂ ಸಾರು ಕೂಡ ಕಲರಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನೀವು ಮಸಾಲೆನಿಗೆ ಖಾರ ಪುಡಿ ಹಾಕ್ಕೊಂಡ್ರಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸಾಂಬಾರು ಅನ್ನೋದು. ಸೊ ನೋಡಿ, ನಾನು ಖಾರ ಪುಡಿ ಹಾಕ್ಕೊಂಡು ಅದೇ ಕೊಬ್ಬರಿ ಮಸಾಲೆಗೇ ಈ ಮಸಾಲೆನೂ ಕೂಡ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೇನೆ ರೀ. ಸೊ ನೋಡ್ತಿರ್ಬೋದಲ್ಲ, ಈ ಥರ ಮಿಕ್ಸ್ ಮಾಡ್ಕೊಂಡು ಇದ್ದಾದಮೇಲೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸಾಂಬಾರು ಮಾಡೋದಕ್ಕೋಸ್ಕರ ನಾನಿಲ್ಲಿ 1 ರಿಂದ 1.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೇ ನಾನು ಸ್ವಲ್ಪ ಖಾರದ ಪುಡಿನ ಹಾಕ್ಕೋತೀನಿ ರೀ. ನೋಡಿದ್ರಲ್ಲ, ಸ್ವಲ್ಪ ಖಾರದ ಪುಡಿ ಯಾಕೆ ಅಂತ ಹೇಳಿದರೆ ಅದು ಕಲರು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಯಾವುದೇ ಸಾಂಬಾರು ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಅದ್ರ ಕಲರ್ಫುಲ್ಲು ಚೆನ್ನಾಗಿ ಬರುತ್ತೆ. ಈ ಹೋಟೆಲ್ ಸ್ಟೈಲಲ್ಲಿ ಮೇಲ್ಗಡೆ ಸಾಂಬಾರು ಯಾವ ಥರ ಕಾಣುತ್ತೋ ಅದೇ ಥರ ನಮಗೆ ಸಾಂಬಾರು ಕಾಣ್ತಿರುತ್ತೆ. ಸೊ ನೋಡಿ, ಅದಾದಮೇಲೆ ನಾವು ಮಸಾಲೆನ ಹಾಕ್ಕೊಂಡಿದ್ದೀವಿ. ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಲ್ಲ ಪದಾರ್ಥಗಳನ್ನು ಹಸಿಯಾಗಿ ತೊಗೊಂಡಿರೋದ್ರಿಂದ ಸೊ ಅದ್ರ ಹಸಿ ವಾಸನೆ ಹೋಗೋ ತನಕನೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ಥರ ನೀವು ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವು ಮಸಾಲೆ ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಅದೇ ಪಾತ್ರೆಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಈ ಥರ ಸಾಂಬಾರು ಕುದಿ ಬರಬೇಕು ಅಂದರೆ ನಮಗೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂಥೇಳಿ ಗೊತ್ತಾಗುತ್ತೆ. ಸೊ ನೋಡಿ, ಈ ಥರ ಕುದಿ ಬಂದ ಮೇಲೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ನೀವು ಅಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ, ಮೀನು ಸಾಂಬಾರು ಯಾವಾಗಲೂ ತೆಳ್ಳಗಲೇ ಇರಬೇಕು. ಸ್ವಲ್ಪ ದಪ್ಪ ಆಯಿತು ಅಂತ ಹೇಳಿದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನಮ್ಮ ಕಡೆ ಎಲ್ಲ ನಾವು ತೆಳ್ಳಗೇ ಮಾಡ್ಕೊತೀವಿ. ನಿಮಗೆ ದಪ್ಪ ಬೇಕು ಅಂತ ಹೇಳಿದರೆ ನೀವು ನೀರನ್ನು ಸ್ವಲ್ಪ ಕಡಿಮೆನೇ ಹಾಕೋಬೋದು. ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಖಾರದ ಪುಡಿನ ಸಾರಿಗೆ ತಕ್ಕಂತೆ ನೀವು ಹಾಕೋಬೇಕಾಗತ್ತೆ. ಮೊದಲಿಗೆ ನೀವು ಮಿಕ್ಸಿ ಜಾರ್ಗೆ ಖಾರ ಪುಡಿನ ಹಾಕ್ಕೊಂಡಿರ್ತೀರಿ, ಸೊ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈ ಮೀನು ಸಾಂಬಾರಿಗೆ ಯಾವಾಗಲೂ ಹುಳಿ, ಉಪ್ಪು, ಖಾರ ಯಾವಾಗಲೂ ನೀವು ಸ್ವಲ್ಪ ಮುಂದೆ ಇಟ್ಟು ಸಾರು ಮಾಡೋದ್ರಿಂದ ಮೀನು ಸಾಂಬಾರು ಘಮ ಘಮ ಅಂತಿರುತ್ತೆ, ಮತ್ತು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನೋಡಿದ್ರಲ್ಲ, ಈ ಥರ ನಾವು ಖಾರ, ಉಪ್ಪು ಮತ್ತು ಮಸಾಲೆ ಪೌಡರೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿದ್ರಲ್ಲ, ಮೇಲ್ಗಡೆ ಈ ಥರ ಗೋಬು ಬರ್ತಾ ಇರುತ್ತೆ. ಈ ನೊರೆ ಎಲ್ಲ ಹೋಗೋ ಥರನೂ ನೀವು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷನಾದರೂ ಇದನ್ನು ಒಲೆ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಖಾರ, ಉಪ್ಪು, ಹುಳಿ ಅನ್ನೋದು ಏನಿದೆಯಲ್ಲ ಈ ಮಸಾಲೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀವು ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ಕುದಿಸ್ಕೋಬೇಕು. ಸೊ ಅದಾದಮೇಲೆ ನೀವು ತೊಗೊಂಡಿರುವಂಥ ಮೀನುಗಳನ್ನು ಕಡಿಮೆ ಉರಿ ಇಟ್ಟು ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಮೀನು ಸಾಂಬಾರನ್ನ ಮಾಡೋದು ಇದೇ ಥರ ಮಾಡಿದ್ರಿ ಅಂತ ಹೇಳಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಉತ್ತರ ಕನ್ನಡದಲ್ಲಿ ನಾವು ಇದೇ ಥರ ಮಾಡೋದು. ಬೇರೆ ಕಡೆಯೂ ಬೇರೆ ಶೈಲಿಯಲ್ಲಿ ಮಾಡುತ್ತಾರೆ. ಸೊ ನಾವು ಮಾಡೋ ಶೈಲಿಯಲ್ಲಿ ನಿಮಗೆ ತೋರಿಸಿದ್ದೀನಿ.
ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈ ಥರ ನಮ್ಮ ಮೀನು ಸಾಂಬಾರು ಕೂಡ ರೆಡಿ ಆಗುತ್ತೆ. ಮೀನು ಹಾಕಿದ ಮೇಲೆ ತಕ್ಷಣವೇ ನೀವು ಇದನ್ನು ಸೌಟ್ ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು, ಮೀನು ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ರೊಟ್ಟಿ, ಚಪಾತಿ ಮತ್ತು ರೈಸ್ಗೆಲ್ಲ ನೀವು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ನೀವು ಒಂದು ಸಾರಿ ಈ ಸಾಂಬಾರನ್ನ ಮಾಡಿ ಹೇಗಿತ್ತು ಅಂಥೇಳಿ ನಮಗೆ ಕಮೆಂಟ್ ಮಾಡಿರಿ, ತಿಳಿಸ್ರಿ ಯಾವ ಥರ ಇದೆ ಅಂಥೇಳಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ ಎಲ್ಲರಿಗೂ.